ಸೀದಾ ಜೋಳ ಚಪ್ಪ ಬಿಡಬೇಕು ಕಪಲ್ಸ್ಗೆ. ಇದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕು. ಎಷ್ಟು ಜನ ಇದ್ದಾರೆ ಅಂತಂದರೆ ಬೆಲ್ಟ್ ಹಾಕೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಸಣ್ಣ ನೀವು. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಶ್ರೀ ದೇಶಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ನಾವು ರೆಡಿಯಾಗಿ ಅಕ್ಕನ ಮಕ್ಕಳು ಸಮ್ಮರ್ಗೆ ಅಂತ ಹೇಳಿ ಬ್ಯಾಂಗ್ಳೂರಿಗೆ ಬಂದಿದ್ರು. ಅವ್ರನ್ನ ಹೊರಗಡೆ ಕರ್ಕೋಗೋದ ಎಲ್ಲರನ್ನೂ ರೆಡಿ ಮಾಡಿಸ್ಕೊಂಡು ಕರ್ಕೋಗ್ತಿದ್ದೆ. ಏನಂತಂದರೆ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ದು, ನೈಟ್ ಏನು ಪ್ಲ್ಯಾನ್ ಮಾಡಿಲ್ಲ. ನಾಳೆ ಇವತ್ತು ಸಂಡೇ ರಜಾ ಇತ್ತು ಅಂತ ಹೇಳಿ ಅವರಿಗೆ ಸಡನ್ಲಿ ರೆಸಾರ್ಟ್ಗಳ ಹೋಗೋದ ಅಂತ ಹೇಳಿ ನೋಡ್ತಿದ್ರು. ಹಂಗಾಗಿ ಎಲ್ಲ ಕನಕಪುರ ಮತ್ತು ಆರ್ ರಿಟ್ರೀಟ್ ಎಲ್ಲ ಫುಲ್ ಬುಕ್ ಹಾಕ್ಬಿಟ್ಟಿತ್ತು. ಹಂಗಾಗಿ ಇದು ಉಡುಪಿ ರೆಸಾರ್ಟ್ ಇತ್ತು ಅಂತ ಹೇಳಿ ಅದನ್ನು ಬುಕ್ ಮಾಡಿದ್ರು. ಹಂಗಾಗಿ ಒಂದು ಸ್ವಲ್ಪ 11 o'clockಗೆ ಅಂತ ಹೇಳಿ ಬರ್ತೀವಿ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ವಿ. ಬೆಳಗ್ಗೆನೇ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಮನೇಲಿ ಅವ್ರನ್ನ ರೆಡಿ ಮಾಡಿಸ್ಕೊಂಡು ನಾವು ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ್ವಿ. ಅಲ್ಲಿ ಕಾರಲ್ಲಿ ಫ್ರಂಟಲ್ಲಿ ಮತ್ತು ನಮ್ಮ ಅಕ್ಕನ ಮಗ ನಮ್ಮ ಹಸ್ಬೆಂಡ್ ಅವ್ರು ಕೂತಿದ್ರು ಹಿಂದೆ. ನಾನು ನಮ್ಮ ಅಕ್ಕನ ಮಕ್ಕಳು ಫುಲ್ ಬಾಯ್ಸೇ. ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಮತ್ತು ಇನ್ನೊಬ್ಬ ಅಕ್ಕನ ಮಕ್ಕಳು ಇಬ್ಬರು ಗಂಡು ಮಕ್ಕಳೇ, ಹೆಣ್ಮಕ್ಳಿಲ್ಲ. 4 ಜನನೂ ಬಂದಿದ್ದರು ಬರ್ತೀನಿ ಅಂತ ಹೇಳಿ ಬೆಂಗಳೂರಿಗೆ. ನಾನು ಊರಲ್ಲಿದ್ದೆ. ಅವ್ರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಬಂದೆ. ಒಂದು ವೀಕ್ ಇದ್ದು ಅದಾದಮೇಲೆ ಊರಿಗೆ ಹೋಗಿದ್ದು. ಇಲ್ಲಿ ಹೋಗ್ತಾಯಿದ್ದೀವಿ. ಫುಲ್ ಅವ್ರು ನಿದ್ದೆ ಹೊಡಿತಿದ್ದಾರೆ. ತಿಂಡಿ ಮಾಡ್ಕೊಂಡು ಬಂದಿದ್ವಿ. ತಿಂಡಿ ಮಾಡಿಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆಗೋದ ಅಂತ ಹೇಳಿ ಹೋಗ್ತಿದ್ದೋ. ಕ್ಯಾಬು ತುಂಬಾ ದೂರ ಇತ್ತು, ಅದನ್ನು ಬೆಂಗಳೂರಿಂದ ಆಚೆ. ಬರ ಬೆಂಗಳೂರವರೆಲ್ಲ ಇಲ್ಲೇ ಇರಂಗಾರ ಎಲ್ಲ 3 ಪಾರ್ಕ್ ಫುಲ್ ಆಗೈತೆ ಇವತ್ತು. ಅದು ಬುಕ್ ಆಗೈತೆ. ಕನಕಪುರನು ಫುಲ್ ಆಗೈತೆ. ಅದು ನಾವು ಭಾನುವಾರನೇ ಬಂದು ಆಡೋಕ್ಕೆ ಜಾಸ್ತಿ ಜನ ಇರ್ತಾರಲ್ಲ, 2 ಸರಿ ಆಡೋಕ್ಕಾಗಲ್ಲ. ಹೋಗಿ ರೆಸಾರ್ಟ್ ಹತ್ರ ರೀಚ್ ಆದ್ವಿ. ರುಪೀಸ್ ರೆಸಾರ್ಟ್ ಹತ್ರ ಫುಲ್ ರಶ್ಶು. ಸಂಡೇ ಹೋಗಿರೋದಕ್ಕೂ ಅದಕ್ಕೂ ಫುಲ್ ರಶ್ ಇತ್ತು. ನಾನೇನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ, ಅದಕ್ಕೂ ತುಂಬ ರಶ್ ಇತ್ತು ಮಾತ್ರ. ಓಕೆ ಪರವಾಗಿಲ್ಲ ಅಂತ ಹೇಳಿ ಅವರು ಚೆಕಿಂಗ್ ಆಗೋದ ಅಂತ ಹೇಳಿ ಫಸ್ಟೇ ಬುಕ್ ಮಾಡಿದ್ದೆ ಫೋನ್ ಮಾಡಿ. ಎಲ್ಲ ಚೆಕಿಂಗ್ ಆಗಿ ಮತ್ತು ಇವರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಎಷ್ಟೊತ್ತಿಗೆ ಊಟ ಇದೆ ಮತ್ತು ಎಲ್ಲೆಲ್ಲಿ ಏನು ಗೇಮ್ಸ್ ಐತೆ, ಸ್ವಿಮ್ಮಿಂಗ್ ಫೂಲ್ ಕಡೆ ಐತೆ ಮತ್ತು ಅಂತ ಹೇಳಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಎಲ್ಲ ನಾವು ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊತಿದ್ವಿ. ಅವರು ಇನ್ಫಾರ್ಮೇಷನ್ ಕೊಡ್ತಿದ್ರು. ತುಂಬಾ ರಶ್ ಇತ್ತು. ಆದರೂ ಏನು ಮಾಡೋದು ಅಂತ ಹೇಳಿ ಬ್ಯಾಡ್ಜ್ ಎಲ್ಲ ಹಾಕಿಸ್ಕೊಂಡು ಎಲ್ಲೆಲ್ಲಿಗೆ ಹೋಗೋದ ಅಂತ ನಾವು ಪ್ಲ್ಯಾನ್ ಆಗ್ತಿದ್ವಿ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬ್ಯಾಡ್ಜ್ ಹಾಕಿಸ್ಕೊತಾ ಇದ್ರು. ಅವ್ರನ್ನ ಕರ್ಕೋಗಿ ನಾವು ಗೇಮ್ ಮಾಡೋದಕ್ಕಿಂತ ಅವ್ರನ್ನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿತ್ತು ನಮಗೆ. ಚಿಕ್ಕ ಮಕ್ಕಳು ನಾವು ಕರ್ಕೊಂಡು ಬಂದಿರೋದು ರೆಸಾರ್ಟ್ಗೆ, ಮತ್ತು ಎಲ್ಲಾದರೂ ಮಿಸ್ ಆಗ್ತಾರೆ ಏನು, ಮತ್ತು ಎಲ್ಲಾದರೂ ಬಿಡ್ತಾರ ಏನು ಅಂತ ಹೇಳಿ ಅವ್ರು ನೋಡ್ಕೊಳ್ಳೋದೇ ನಮಗೆ ಇಂಪಾರ್ಟೆಂಟ್ ಆಗಿತ್ತು. ನಾವಷ್ಟು ಗೇಮ್ ಆಡೋಕ್ಕೆ ಹೋಗ್ಲಿಲ್ಲ. ಆದರೂ ಯಾರೂ ಅಲ್ಲಿ ಜಾಸ್ತಿ ಗೇಮ್ ಆಡಲಿಲ್ಲ. ಅದು ಹಾಕಿಸ್ಕೊಂಡು ಫಸ್ಟು ಇದೆಲ್ಲ ಹಾಕ್ಸ್ಕೊಂಡು ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡು ವೆಲ್ಕಮ್ ಡ್ರಿಂಕ್ ಕುಡಿಯೋದ ಅಂತ ಹೇಳಿ ಎಲ್ಲರೂ ಹೋದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ವೆಲ್ಕಮ್ ಡ್ರಿಂಕ್ ಅಂತ ಕುಡಿದೆ. ಎಲ್ಲರೂ ಅಲ್ಲೇ ನಾವು ಎಷ್ಟು ಬೇಕಷ್ಟು ಕುಡಿಬೋದಾಗಿತ್ತು. ಏನು ಜಾಸ್ತಿ ಯಾರೂ ಕುಡಿಯೋಕ್ಕೆ ಹೋಗಲಿಲ್ಲ. ಲೈಟಾಗಿ ನಾನು ಸ್ವಲ್ಪ ಕುಡ್ಕೊಂಡು ಆಟ ಆಡೋಕ್ಕೆ ಹೋಗಿದ್ರೆ ಏನು ಜಾಸ್ತಿ ಕುಡಿಯೋಕ್ಕಾಗಲ್ಲ ಅಂತ ಹೇಳಿ ಇವಾಗಲೇ ಕುಡ್ಕೊಂಡು ಹಾಗೆ ಒಂದು ಲಾಕರ್ ಕೊಟ್ಟಿದ್ರು. ನಾವು ಲಾಕರ್ಗೆ ನಮ್ಮ ಲಗೇಜು ಬ್ಯಾಗೆಲ್ಲ ತೊಗೊಂಡು ಹೋಗಿದ್ವಲ್ಲ ಅದೆಲ್ಲ ಇಟ್ಬಿಟ್ಟು ಗೇಮ್ ಹತ್ರ ಆಟ ಆಡೋದ ಅಂತ ಹೇಳಿ ಹೊರಟ್ವಿ. ಅಲ್ಲಿ ನೋಡ್ರೆ ಫುಲ್ ಹೆವಿ ಬಿಸಿಲು. ಮಧ್ಯಾಹ್ನಕ್ಕೆ ಹೋಗಿದ್ವಿ. ಹೆವಿ ಬಿಸಿಲು. ಆಟ ಆಡೋಕ್ಕೂ ಮೂಡಿರಲಿಲ್ಲ. ಎಲ್ಲ ಇಟ್ಲು ಲರ್ಡ ನಿಂತ್ಕೊಂಡು ಏನೇನೈತೆ ಏನು ಗೇಮು ಅಂತ ನಮ್ಮ ಹಸ್ಬೆಂಡ್ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಮತ್ತು ಅಷ್ಟು ಗೇಮ್ ಏನಿರಲಿಲ್ಲ. 2 ಆಟ ಅಷ್ಟೇ. ಇದು ಐತಲ್ಲ, ಇದೊಂದು ದೊಡ್ಡ ಗ್ರೌಂಡು ಮತ್ತು ಇನ್ನೊಂದಿತ್ತು, ಅದಕ್ಕಷ್ಟೇ. ಇನ್ನೆಲ್ಲದಕ್ಕೂ ಪೇ ಮಾಡಿ ನಾವು ಆಟ ಆಡಬೇಕಾಗಿತ್ತು. ಓಕೆ ಅಂತ ಹೇಳಿ ಅವ್ರನ್ನ ಆಟ ಆಡೋಕ್ಕೆ ಅಂತ ಹೇಳಿ ನಮ್ಮ ಹಸ್ಬೆಂಡು ಕರ್ಕೊಂಡು ಹೋಗ್ತಾಯಿದ್ರು. ನಾನು ಫಸ್ಟ್ ಆಟ ಆಡಲಿ ಆಮೇಲೆ ನಾವು ಆಟ ಆಡೋದ ಅಂತ ಹೇಳಿ ಅಲ್ಲಿ ಹೋದ್ವಿ. ಬೆಲ್ಟ್ ಹಾಕೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಸಣ್ಣ. ಇವನಂತೂ ಕ್ಯಾನ್ಸಲ್ ಆಯಿತು, ಟೈಟ್ ಆಯ್ತಿಲ್ಲ ಅಂತ ಹೇಳಿ. ಇವನಿಗಂತೂ ಟೈಟ್ ಆಗಿಲ್ಲ, ಬಿಗಿತಾ ಇದ್ದಾರೆ. ಅಕ್ಕನ ಮಗ ಒಬ್ಬನಿಗೆ ಆಗಿದ್ದು ಬೆಲ್ಟು, ಇನ್ನೊಬ್ಬನಿಗೆ ಆಗಲಿಲ್ಲ. ಇನ್ನು ಚಿಕ್ಕ ಮಕ್ಕಳು ಇಬ್ಬರು ಅವರು ಈ ಗೇಮ್ ಆಡೋಂಗಿಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಸರಿ ಹೋಗು ನೀನು, ನಾನು ನೋಡ್ಕೋತೀನಿ ಅಂತ ಹೇಳಿ ಇದ್ದರು. ನಮಗೂ ಬೇಜಾರಾಯಿತು. ಏನು ಮಾಡೋದು, ಇನ್ನು ಒಬ್ಬನೇ ಆಟಾಡಿದ. ಅವರು 3 ಜನನೂ ಬೇಜಾರು ಮಾಡಿಕೊಂಡ್ರು, ನಾವು ಯಾವ ಗೇಮು ಆಡ್ತಿಲ್ಲ ಅಂತ ಹೇಳಿ. ಸರಿ ಇದೊಂದು ಗೇಮ್ ನಾನು ಆಡ್ಬಿಟ್ಟು ಬರ್ತೀನಿ, ಅಲ್ಲಿ ಅದು ನೋಡೋದ ಬೇರೆ ಯಾವುದೇ ಐತೆ ಅಂತ ಹೇಳಿ ನಮ್ಮ ಹಸ್ಬೆಂಡು ನಾವು ಒಂದು ಸ್ವಲ್ಪ ಆಡೋದ್ಮೇಲೆ ಅವರೂ ಅಲ್ಲೇ
ಕೆಳಗಡೆ ಅವರು ನೋಡ್ತೀನಿ ಹೋಗಿ ಅಪ್ಪಾಜಿ ನೀವು ಆಡಿ ಅಂತ ಹೇಳಿ ಅವ್ರು ಕಳಿಸಿದ್ದಕ್ಕೆ ನಮ್ಮ ಹಸ್ಬೆಂಡು ಬಂದರು. ನಮ್ಮ ಅಕ್ಕನ ಮಗ ಹಿರಿಯನು ತುಂಬಾ ಚೆನ್ನಾಗಿ ಯಾವುದೇ ಗೇಮು ಬಿಡ್ದಾನೆ ಎಲ್ಲ ಗೇಮು ಆಡ್ದ. ಬಟ್ ಅಲ್ಲಿ ಎಷ್ಟೋ ಇದು ಗೇಮ್ಗಳು ಆಡಬೇಕಾದ್ರೆ ತುಂಬಾ ಮುರಿದೋಗಿತ್ತು, ಅದಕ್ಕೆ ದಾರ ಎಲ್ಲ ಕಟ್ಟಿದ್ರು, ಅದೊಂದು ಭಯ ಇತ್ತು. ನಾನು ಆಟೆ ನಮ್ಮ ಹಸ್ಬೆಂಡು ನಮ್ಮ ಅಕ್ಕನ ಮಗ ಅಂತೂ ತುಂಬ ಯಾವ ಗೇಮು ಬಿಡಲಿಲ್ಲ, ಎಲ್ಲ ಗೇಮು ಕೂಡ ಆಡ್ದ ತುಂಬಾ ಚೆನ್ನಾಗಿ. ನಾವು ಒಂದು ಬರೀ ಕೆಳಗಡೆ ಒಂದು ರೌಂಡ್ ಅಷ್ಟೇ ಹೋದ್ವಿ, ಇನ್ನು ಬೇರೆ ಗೇಮ್ ಯಾವುದೂ ಆಡೋಕ್ಕೆ ಹೋಗಲಿಲ್ಲ. ಮೇಲ್ಗಡೆ ಎಲ್ಲನೂ ತುಂಬಾ ಭಯ ಆಗ್ತಿತ್ತು. ಮತ್ತು ಅದು ಮರಗಳೆಲ್ಲ ಮುರಿದೋಗಿ ದಾರ ಕಟ್ಟಿದ್ರು, ಅದೊಂದು ಸ್ವಲ್ಪ ಭಯ ಇತ್ತು ಅಂತ ಹೇಳಿ ನಾನು ಜಾಸ್ತಿ ಏನು ಆಟ ಆಡೋಕ್ಕೆ ಹೋಗಲಿಲ್ಲ. ನಮ್ಮ ಅಕ್ಕನ ಮಗ ಕಿರಿಯೋನು ವೀಡಿಯೋ ಮಾಡ್ತಿದ್ದಾನೆ. ಹಿರಿಯೋನು ಮಾತ್ರ ತುಂಬಾ ಚೆನ್ನಾಗಿ ಎಲ್ಲ ಗೇಮು ಒಂದು ಬಿಡದಂತೆ ಅವನೊಬ್ಬನೇ ಆಟ ಆಡಿದ. ನಮ್ಮ ಹಸ್ಬೆಂಡು ಅಷ್ಟೇ ಕೆಳಗಡೆನೇ ಒಂದು ರೌಂಡ್ ಅಷ್ಟೇ ಬಂದರು, ಗೇಮ್ ಆಡಿಕೊಂಡು ಜಾಸ್ತಿ ಏನೂ ಆಟ ಆಡೋಕ್ಕಾಗಲಿಲ್ಲ. ಮತ್ತು ಹೆವಿ ಬಿಸಿಲು ಕೂಡ ಇತ್ತು, ತುಂಬ ಅಂದರೆ ತುಂಬ ಬಿಸಿಲಿತ್ತು ಮಧ್ಯಾಹ್ನ ಟೈಮ್ ಹೋಗಿರೋದ್ರಿಂದ. ಮತ್ತು ನಾವು ಇದೊಂದು ಗೇಮ್ ಬಿಟ್ಟು ಎಲ್ಲದಕ್ಕೂ ಅಮೌಂಟ್ ಪೇ ಮಾಡಬೇಕಾಗಿತ್ತಲ್ಲ, ಹಂಗಾಗಿ ಸರಿ ನೋಡೋದ ಒಂದು ಜಿಪ್ ಲೈನ್ ಆಡ್ಸೋದ. ಅದಾದಮೇಲೆ ಇವ್ರು ಸ್ವಿಮ್ಮಿಂಗ್ ಫೂಲ್ ನೋಡಿದ್ರು, ನಂಗೆ ಸ್ವಿಮ್ಮಿಂಗ್ ಫೂಲ್ ಹತ್ರ ಕರ್ಕೋಗಿ ಕರ್ಕೋಗಿ ಅಂತ ಹೇಳ್ತಿದ್ರು. ಸರಿ ಕರ್ಕೋಗೋದ, ಜಿಪ್ ಲೈನ್ ಒಂದು ಆಡಿಬಿಡಿ, ಅದಾದಮೇಲೆ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗೋದ ಅಂತ ಹೇಳಿ ಜಿಪ್ ಲೈನ್ಗೆ ಹೋಗೋದ ಅಂತ ಹೋಗ್ತಾ ಇದ್ದೀವಿ. ಇದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕು. ಎಷ್ಟು ಜನ ಇದ್ದಾರೆ ಅಂತಂದರೆ ಹೆವಿ ಜನ ಜಿಪ್ ಲೈನ್ಗೆ ಇರೋದು, ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಲೈನ್ ಹತ್ರನೇ ಫುಲ್ ರಶ್ ಇತ್ತು ಆಯಿತಾ. ತುಂಬ ಇನ್ನೂ ಜನ ಬರ್ತಾನೆ ಇದ್ದರು. ನಾವು ರಶ್ ಎಲ್ಲ ನೋಡಿ ಇವತ್ತು ಆಗುತ್ತಾ ಅಂತ ಹೇಳಿ ನಾವು ನೋಡ್ತಾ ನಿಂತಿದ್ವಿ. ನಮ್ಮ ಐಕ್ಳು ಸ್ವಿಮ್ಮಿಂಗ್ ಫೂಲ್ ನೋಡಿ ಜಿಪ್ ಲೈನು ಬೇಡ ಬಾ ಅಂತ ಹೇಳಿ ಸ್ವಿಮ್ಮಿಂಗ್ ಫೂಲ್ ಹತ್ರನೇ ಹೋಗೋದ ಅಂತ ಹೇಳಿ ಹೇಳ್ತಿದ್ರು. ಸರಿ ಆಯಿತು ಬೇಡ ನಡ್ರಿ ಅಂತ ಹೇಳಿ ಅವರು ಸ್ವಿಮ್ಮಿಂಗ್ ಫೂಲ್ ಹತ್ರ ಆಟ ಆಡ್ತಿದ್ರು. ನಾವು ಒಂದು ಸ್ವಲ್ಪ ಹೊತ್ತಿಗೆ ಅವ್ರು ಆಟ ಆಡೋದು ನೋಡಿಕೊಂಡು ಮತ್ತು ವೀಡಿಯೋ ಮಾಡ್ಕೊಂಡು ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿತ್ತು. ಜಾಸ್ತಿ ಹಿಂದೆ ಹೋಗೋಕ್ಕೂ ಬಿಡ್ದೇನೆ ಇಲ್ಲೇ ಮುಂದೆನೇ ಆಟ ಆಡುತ್ತಾ ಇರೋದನ್ನ ವೀಡಿಯೋ ಮಾಡಿಕೊಂಡು ಅವ್ರನ್ನೂ ತುಂಬ ಹೊತ್ತು ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಅದಾದಮೇಲೆ ನಾವು ಇಳಿಯೋಣ ಅಂತ ಹೋದ್ವಿ. ಇನ್ನು ಸಾಂಗು ಮತ್ತು ವೇಫುಲ್ಲಲ್ಲಿ ಚೆನ್ನಾಗೆಲ್ಲ ಆಟ ಆಡಿಸ್ತಾರಲ್ಲ, ಹಂಗಾಗಿ ನಾನು ಫಸ್ಟ್ ಇಳಿದೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಇಳಿದ್ರು, ನಾನು ಇಳಿದು ಅವ್ರ ಜೊತೆ ಒಂದು ಸ್ವಲ್ಪ ಆಟ ಆಡಿಬಿಟ್ಟು ಅದಾದಮೇಲೆ ನಮ್ಮ ಹಸ್ಬೆಂಡು ಇಳಿದ್ರು. ಅದಾದಮೇಲೆ ನಮ್ಮದು ಫೋಟೋಸ್ ವೀಡಿಯೋ ಸ್ವಲ್ಪ ನಮ್ಮ ಅಕ್ಕನ ಮಗ ಅಂಕೆಲ್ ತೆಗೆಸ್ಕೊಳ್ಳೋದ ಅಂತ ಹೇಳಿ ನಾವು ಒಂದು ಸ್ವಲ್ಪ ಹಾಗೆಯೇ ವೀಡಿಯೋಸು ಫೋಟೋಸ್ ಎಲ್ಲ ತಗೋತಿದ್ವಿ. ಈ ಕಡೆ ಬಂದು ನಮ್ಮ ಅಕ್ಕನ ಮಕ್ಕಳು ಇನ್ನು ಚಿಕ್ಕವರಿದ್ರಲ್ಲ ಅವ್ರನ್ನ ಫ್ರೆಂಟೆಲ್ಲ ಇರಿಸಿದ್ವಿ, ಒಳಗಡೆ ಏನು ಕರ್ಕೊಂಡು ಬರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸು ವೇಫುಲ್ಲಲ್ಲಿ ತುಂಬಾ ಚೆನ್ನಾಗಿತ್ತು. ಆದರೂ ಭಯನೂ ಆಗ್ತಿತ್ತು ತುಂಬ. ನಮ್ಮ ಅಕ್ಕನ ಮಗ ಹಿರಿಯೋನಂತೂ ಫುಲ್ ಎಂಜಾಯ್ ಮಾಡ್ದ ಮಾತ್ರ. ನಾವು ಭಯದಿಂದ ಬಾ ಅಂತ ನಾನು ಅವನ ಕಡೆನೇ ನೋಡುವೆ, ಎಲ್ಲೋದ ಏನು ಅಂತ. ಅವನು ಫುಲ್ ಎಂಜಾಯ್ ಮಾಡ್ದ. ನಮಗಾದರೂ ಅವನು ಎಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮಗೊಂದು ಭಯ ಇರುತ್ತೆ ಅಲ್ವ, ಯಾವ ಕಡೆ ಹೋದ ಏನು, ನೀರು ಅಂದಾಗ ಭಯ ಇದ್ದೇ ಇರುತ್ತೆ. ನಾವು ನೋಡಿಕೊಂಡು ಅದಾದಮೇಲೆ ನಾನು ಜಾಸ್ತಿ ಹೊತ್ತಿರಲಿಲ್ಲ, ಮೇಲೆ ಬಂದುಬಿಟ್ಟೆ. ಹಾಗೆ ಚೆನ್ನಾಗಿ ಆಡ್ತಿದ್ರು ಅಂತ ಹೇಳಿ ವೀಡಿಯೋ ಮಾಡ್ಕೊಂಡಿದ್ದೆ. ಅವ್ರದ್ದು ವೀಡಿಯೋ ಮಾಡಿದ್ದೀನಿ, ಬಟ್ ಅವರು ಟಿ ಶರ್ಟ್ ಏನೂ ಹಾಕಿಲ್ಲ, ಜಾಸ್ತಿ ಹಾಕಬೇಡ ಅಂತ ಹೇಳಿದರು. ಹಂಗಾಗಿ ನಾನು ವೀಡಿಯೋಸ್ ಅವ್ರದ್ದು ಜಾಸ್ತಿ ಅಪ್ಲೋಡ್ ಮಾಡಿಲ್ಲ. ಅವರು ಒಂದು ಸ್ವಲ್ಪ ನಮ್ಮದು ವೀಡಿಯೋ ಮಾಡಿಕೊಟ್ರು. ಅದಾದಮೇಲೆ ಇಲ್ಲಿ ನಮ್ಮ ಮಕ್ಕಳು ಫ್ರೆಂಟಲ್ಲಿ ಆಟ ಆಡ್ತಿದ್ರು. ಇವ್ರು 3 ಜನ ಒಳಗಡೆ ಕರ್ಕೊಂಡು ಹೋಗಿರಲಿಲ್ಲ, ಇಲ್ಲೇ ಫ್ರೆಂಟಲ್ಲಿ ಅಲ್ಲೇ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಿದ್ರು. ಫುಲ್ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿತ್ತು, ಹಂಗಾಗಿ ಜಾಸ್ತಿ ಹೊತ್ತು ಬೇಡ ಅಂತ ಹೇಳಿ ನಾನೇ ಕರ್ಕೊಂಡು ಬಂದುಬಿಟ್ಟೆ. ಅದು ಫುಲ್ ಬೆಳಗ್ಗೆ ಟೈಮ್ ಬಂದಾಗಲಿಂದ ನಾವು ಒಂದು ಗೇಮ್ ಆಡಿದ್ವಿ ಅಷ್ಟೇ. ಇವ್ರು ಅದೂ ಆಡೋಕ್ಕೆ ಹೋಗ್ಲಿಲ್ಲ, ಎಲ್ಲೂ ಹೋಗಲಿಲ್ಲ. ಸ್ವಿಮ್ಮಿಂಗ್ ಫೂಲ್ ನೋಡಿಬಿಟ್ಟು ಅಲ್ಲೇ ಆಟ ಆಡೋಕ್ಕೆ ಕರೆದ್ರೂ ಬರ್ತಿಲ್ಲ, ಏನಿಲ್ಲ. ಊಟಕ್ಕೆ ಅದೇ ಟಿ ಶರ್ಟ್ ಹಾಕೊಂಬಂದ್ಬಿಟ್ಟು ಊಟ ಮಾಡ್ಕೊಂಬಂದು ಮತ್ತೆ ಅದಕ್ಕೇ ಅಲ್ಲೇ ಆಟ ಆಡೋಕ್ಕೆ ಬಂದರು. ಇನ್ನೆಲ್ಲೂ ಹೋಗಿ ಆಟ ಆಡಲೇ ಇಲ್ಲ. ಹಂಗಾಗಿ ಜಾಸ್ತಿ ಹೊತ್ತು ಫುಲ್ ರೆಡ್ ಆಗಿಬಿಟ್ಟಿತ್ತು ಕಣ್ಣು ಅಂತ ಹೇಳಿ ಜಾಸ್ತಿ ಹೊತ್ತು ಏನಲ್ಲ ಆಟ ಆಡಿಸ್ಲಿಲ್ಲ, ಕರ್ಕೊಬಂದ್ಬಿಟ್ವಿ. ಫಸ್ಟ್ ಹೋಗಿ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅದಾದಮೇಲೆ ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಕರ್ಕೊಬಂದೆ. ಇಲ್ಲಿ ನೆಕ್ಸ್ಟ್ ನಾನು ವೀಡಿಯೋ ಏನೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಮರ್ತು ಹೋಗ್ಬಿಟ್ಟೆ. ಹಾಗೂ ಚಾರ್ಜರ್ ಇರಲಿಲ್ಲ. ಇವತ್ತಿನ ದಿನ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.